14 ಲೋಕಸಭಾ ಕ್ಷೇತ್ರಗಳಿಗೆ ಆಗ್ತಿರುವಂತಹ ಚುನಾವಣೆ ಮೊದಲ ಹಂತದ ಚುನಾವಣೆ ಇದು. ಹಲವು ನಟ ನಟಿಯರು ರಾಜಕೀಯ ನಾಯಕರು ಈ ಚುನಾವಣಾ ಪ್ರಕ್ರಿಯೆಯಲ್ಲಿ ಭಾಗಿಯಾಗಿದ್ದಾರೆ. ಇದೇನು ದೃಶ್ಯ ನೋಡ್ತಾ ಇದ್ದೀರಿ, ನಟ ಯಶ್ ಚುನಾವಣೆಯಲ್ಲಿ ಮತದಾನವನ್ನು ಮಾಡೋದಕ್ಕೆ ಬಂದಿದ್ದಾರೆ. ಮತಗಟ್ಟೆಯಲ್ಲಿ ಬಂದು ಮತದಾನವನ್ನು ಮಾಡಿದ್ದಾರೆ, ತಮ್ಮ ಹಕ್ಕನ್ನು ಚಲಾಯಿಸಿದ್ದಾರೆ. सर 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 ये इल्ले ಕರ್ತವ್ಯ ಅಲ್ಲ, ನಾವೆಲ್ಲರೂ ವೋಟ್ ಮಾಡಲೇಬೇಕು. ಸ್ಫೂರ್ತಿ ಅಂತೇನಿಲ್ಲ, ಅದು ನಮ್ಮ ಹಕ್ಕು, ನಾವೆಲ್ಲರೂ ವೋಟ್ ಮಾಡಲೇಬೇಕು. ಅದು ನಾವು ಅಭ್ಯಾಸ ಮಾಡ್ಕೊಂಡು ಯಾವಾಗಿಂದ ವೋಟ್ ಬಂದಿರುತ್ತೋ ನಿಮ್ಮ ಡಿಸಿಷನ್ಗಳು ನೀವು ತಗೋತಾ ಇರಬೇಕು. ಪ್ರತಿ ಹಂತದಲ್ಲೂ ನೀವೇನು ತಗೊಂಡಿದ್ದೀರಿ ಅಬ್ಸರ್ವ್ ಮಾಡಿ ಕಲಿತಾ ಹೋಗ್ಬೋದು, ನೇಚರ್ ಆಗ್ತದೆ. ಈ ಬಾರಿ ಸರ್ ವೋಟಿಂಗ್ ಪರ್ಸೆಂಟ್ ಇಲ್ಲಿ ತನಕ ಕರ್ತವ್ಯ ಅಲ್ಲ, ನಾವೆಲ್ಲರೂ ವೋಟ್ ಮಾಡಲೇಬೇಕು. ಸ್ಫೂರ್ತಿ ಅಂತೇನಿಲ್ಲ, ಅದು ನಮ್ಮ ಹಕ್ಕು, ನಾವೆಲ್ಲರೂ ವೋಟ್ ಮಾಡಲೇಬೇಕು. ಅದು ನಾವು ಅಭ್ಯಾಸ ಮಾಡ್ಕೊಂಡು ಯಾವಾಗಿಂದ ವೋಟ್ ಬಂದಿರುತ್ತೋ ನಿಮ್ಮ ಡಿಸಿಷನ್ಗಳು ನೀವು ತಗೋತಾ ಇರಬೇಕು. ಪ್ರತಿ ಹಂತದಲ್ಲೂ ನೀವೇನು ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, ಜಿಟಿಪಿಎಲ್ 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.